ಅಣ್ಣ ಮುಂದೆ ನೋಡು, ರೈಟ್ ನೋಡಿವಂತೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಒಂದು ರೈಡ್ ಅಂದ್ರೆ ಇನ್ ಎಲ್ರಿಗೂ ಯಾವಾಗಲೂ ಸ್ಟ್ರೆಸ್ ಇರುತ್ತೆ. ಒಂದು ರೈಡ್ ಹೋಗಿ ಬಂದ್ರೆ ಮೈಂಡ್ ಕಾಮ್ ಆಗುತ್ತೆ, ಮಾಡಕ್ ಕೆಲಸ ನಮ್ ಶ್ರದ್ಧೆ ಇರುತ್ತೆ. ಡಿಪ್ರೆಷನ್ ಬ್ರೋ, ಇಷ್ಟು ರೈಡರ್ ಜೊತೆ ಯಾವತ್ತೂ ನಾನು ರೈಡೇ ಮಾಡಿಲ್ಲ. ನಿಮ್ ಫಾಲೋ ಮಾಡ್ತಾ ಇದ್ದೀನಿ ಬ್ರೋ. ಲೋಕಿ ಅಂತ ಬೆಂಗಳೂರಿಂದ ಬ್ರೋ. ಸೋನೆಹಳ್ಳಿ ಬ್ರೋ. ನೀವು ಕಾಮಾಕ್ಷಿ ಮಲ್ಸಂದ್ರ ಯಾವ ಗಾಡೀಲಿ? RX. ಎಷ್ಟು ಗಂಟೆಗೆ ಬಿಟ್ರಿ? 4:45. ಅಲ್ಲಿಂದ ಬಂದ್ರ? 4:30ಗೆ ಬಿಟ್ಟಿದ್ದೀನಿ ಮನೆ. ಅಲ್ಲಿಂದ ಬಂದಿರೋದು ಸಂಪಿಗೆ. ಎಷ್ಟು ಕಿಲೋಮೀಟರ್ ತುಮಕೂರಿಂದ? ತುಮಕೂರಿಂದ ಒಂದು 60 ಆಗುತ್ತೆ. ಸರೌಂಡಿಂಗ್ ಅಲ್ಲಿ ಇರೋರು ಕಮ್ಮಿ ಬಂದಿರೋದು, ದೂರದಿಂದ ಬಂದಿರೋರೇ ಜಾಸ್ತಿ ಆಗಿದ್ರ? ಇದ್ದೇ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಓಕೆ. ಒಂದು ಡಿಸ್ಟೆನ್ಸಲ್ಲಿ ಒಂದೇ ಲೈನ್ ಅಪ್ಪಲ್ಲಿ ಬರಬೇಕು. ಪ್ಲಸ್ಸು ಓವರ್ಟೇಕ್ ಮಾಡೋಂಗಿಲ್ಲ, ಹಿಂದೆ ಬರೋರು ಹಿಂದೆ ಉಳ್ಕೊಳ್ಳೋಂಗಿಲ್ಲ, ಮುಂದೆ ಬರೋರು ಮುಂದೆ ಬೀಟ್ ಮಾಡೋಂಗಿಲ್ಲ. ಗಾಯ್ಸ್, ರೈಡ್ ಸ್ಟಾರ್ಟ್ ಆಗೈತೆ. ಮಸ್ತಾಗಿ ಬರ್ತೈತೆ. ಮುಂದೆ 5 ಗಾಡಿ, ಹಿಂದೆ 20 ಗಾಡಿ ಬರ್ತಾವೆ. तो चलिए शुरू करते हैं. Shall we go now? ಡಿಸಿಪ್ಲಿನ್ ಆಗಿ ಹೆಂಗೆ ಹೋಗ್ತಾವ್ರು ನೋಡ್ರಿ. ನಾನು ಹೇಳೋ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರಲ್ಲ, ಅದೇ ಒಂದು ಖುಷಿ ನಮಗೆ. ಗಾಯ್ಸ್, ಕುಣಿಗಲ್ಗೆ ಇನ್ನೊಂದು ಸ್ವಲ್ಪ ದೂರ ಐತೆ. ಎಲ್ಲ ಇವಾಗ ಟೀಗೆ ಹಾಕಿದ್ದು ನೋಡ್ರಿ. ನಮಗೋಸ್ಕರ ಕರೆದಿರೋದಕ್ಕೆ ಎಷ್ಟು ಟೀಮ್ ಬಂದೈತೆ ಇವಾಗ ಅಂತ. ಅದು ಬೇರೆ ಬೇರೆ ಊರಿಂದ ಬಂದಿರೋದು ಎಲ್ಲರೂ ನೋಡ್ರಿ ಗಾಯ್ಸ್. ಇದೆಲ್ಲ ನಿಂತವೆ. ಆಲ್ಮೋಸ್ಟ್ RX ಜಾಸ್ತಿ ಬಂದವೆ ನಮ್ಮ ಕಣ್ಣೂ ನೋಡ್ರಿ. ಇದು ಲೇಡೀಸ್ ಡ್ರೈವರ್ RX, R15, RX, GT, RX, ರಾಯಲ್ ಎನ್ಫೀಲ್ಡು 220, ಅಪ್ಪಚ್ಚಿ, ಹೀರೋ ಎಕ್ಸ್ಪಲ್ಸು, ಪ್ಯಾಷನ್ ಪ್ರೋ ಕೂಡ ಬಂದೈತೆ ನಮ್ಮ ಜೊತೆ. ಹೀರೋ ಎಕ್ಸ್ಪಲ್ಸು, RX, R15, RX, R15 ಇದು 600, ಬೆನಿಲಿ 600, ರಾಜೇಶ್ ಕನ್ನಡಿಗ ಅಂತ ಅವರು. ಇದು ಬಂದೈತೆ ನೋಡ್ರಿ, ಅಪ್ಪಚ್ಚಿ ರೈಡು ಎಕ್ಸು. ನೋಡ್ರಿ ಗೈಸ್, ಇಷ್ಟು ಗಾಡಿಗಳು ಬಂದವೆ. ಇದಕ್ಕಿಂತ ಖುಷಿ ಇನ್ನೇನೈತೆ. ಎಲ್ಲ ಟೀ ಬ್ರೇಕ್ ಆಯಿತು. ಸೇಮು ಸಿಂಗಲ್ ಲೈನಲ್ಲಿ ಬರ್ರಿ, ಸಿಂಗಲ್ ಲೈನು. ಗಾಯ್ಸ್, ಹೋಗ್ತಾವೆ ಎಲ್ಲ ಗಾಡಿಗಳು ನೋಡ್ರಿ ಹೆಂಗೆ ಕುಣಿಗಲ್ಲಲ್ಲಿ. ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ರೈಡು ನೋಡ್ಕೊಂಡು ಬಂದ್ರಾ? ತುಮಕೂರಲ್ಲಿ ಏನು ಮಾಡ್ಕೊಂಡಿರೋದು? ತುಮಕೂರಲ್ಲಿ ಎಲ್ಲಿ? ಸೋನೆಹಳ್ಳಿ ಬ್ರೋ. ನೀವು ಶಿರಾಯಿಂದ ಎಷ್ಟು ಕಿಲೋಮೀಟ್ರ್? ಶಿರಾ ಇಲ್ಲಿಗೆ 50 ಕಿಲೋಮೀಟ್ರ್. ಮಾರ್ನಿಂಗ್ ಅಲ್ಲಿ ಎಷ್ಟು ಗಂಟೆಗೆ ಬಿಟ್ರಿ? ಅಲ್ಲಿಂದ ಬಂದ್ರಾ? ಓಕೆ ಬ್ರೋ. ಫ್ರೆಂಡ್ಸಾ? ಓಕೆ, ಆಯಿತು. ಅಣ್ಣ, ನೀವು ಯಾವರು? ನಿಟ್ಟೂರಿಂದ ಬಂದ್ರೆ ಎಷ್ಟು ಕಿಲೋಮೀಟರ್ ಐತೆ ನಮ್ಮ ತುಮಕೂರಿಂದ ಇಲ್ಲಿಗೆ? 40 ಕಿಲೋಮೀಟ್ರು. ಅದು ಪ್ಯಾಷನ್ ಪ್ರೋ ಗಾಡಿ. ನೀವು ಖುಷಿಯಾಗಿ ಬಂದ್ರಲ್ಲ, ಅದೇ ಖುಷಿ. 4:30ಗೆ ಬಿಟ್ಟಿದ್ದೀನಿ ಮನೆ. 4 o'clock ಇದ್ದಿದ್ದೀನಿ ಇಲ್ಲಿ. ಈ ಥರ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬರೋರು ಕಮ್ಮಿ. ಸೈಲೆಂಟಾಗಿ ಒಂದೇ ಸಿಂಗಲ್ ಲೈನಾಗಿ ಬಂದು ಚೆನ್ನಾಗಿ ಬಂದ್ರಿ. ನೀವು? ನಾನಂತೂ ನೆಕ್ಸ್ಟ್ ಟೈಮ್ ಖುಷಿ ಆಗ್ಬಿಟ್ಟಿದ್ದೀನಿ. ಏನು ಮಾತಾಡಬೇಕು ಅಂತ ಮಾತೇ ಗೊತ್ತಾಯಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೇ. ರೈಡ್ ಪೀಸ್ ಆಗಾಯ್ತಾ? ರೈಡ್ ಫುಲ್ ಪೀಸು. ಯಾರು ಎಲ್ಲ ಡಿಸಿಪ್ಲಿನ್. ಅನ್ಕೊಂಡಿದ್ರ ಇಷ್ಟು ಬರ್ತಾವ ಗಾಡಿ ಅಂತ? ಇಲ್ಲ, ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ಖುಷಿಯಾಗಿ ಇಷ್ಟೊಂದು ಗಾಡಿ ಎಲ್ಲ ನೋಡಿ ನೆಕ್ಸ್ಟ್ ಲೆವೆಲ್ ಫೀಲು. ಬ್ರೋ, ನೀವು ಎಲ್ಲಿಂದ ಬಂದಿರೋದು? ತುಮಕೂರಲ್ಲಿ ಎಲ್ಲಿ ಬ್ರೋ? ಭದ್ರಮ. ನೆಕ್ಸ್ಟ್ ಟೈಮ್ ಇಟ್ಟಾಗ ಬರ್ರಿ ಬ್ರೋ. ನೀವು ಎಲ್ಲಿಂದ ಬಂದಿರೋದು? ಕ್ಯಾಸಂದ್ರ, ನಮ್ಮ ಏರಿಯಾನೇ. ನೆಕ್ಸ್ಟ್ ಟೈಮ್ ಇಟ್ಟಾಗ ಬರ್ರಿ ಬ್ರೋ. ನೀವು ಇನ್ನೇನು ನಮಗೆ ಗೊತ್ತು, ನಮ್ಮ ವ್ಯೂವರ್ಸ್ಗೆ. ಹಾಂ, ನೀವು? ಬ್ರೋ, ಲೋಕಿ ಅಂತ ಬೆಂಗಳೂರಿಂದ ಬ್ರೋ. ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ದೀನಿ. ರೈಡ್ಗೋಸ್ಕರನೇ ಬಂದಿದ್ದು. ರೈಡ್ ಅಂದ್ರೆ ಬಂದ್ರೆ ನಿಮ್ ಗಾಡಿ ಏನ್ ಮಾಡಿಫಿಕೇಶನ್ ಆಗಿರುತ್ತೆ, ಇರುತ್ತೆ ಎಲ್ಲ ನೋಡ್ಕೊಂಡು. ಒಂದು ರೈಡ್ ಅಂದ್ರೆ ಇನ್ ಎಲ್ರಿಗೂ ಯಾವಾಗಲೂ ಸ್ಟ್ರೆಸ್ ಇರುತ್ತೆ. ಒಂದು ರೈಡ್ ಹೋಗಿ ಬಂದ್ರೆ ಮೈಂಡ್ ಕಾಮ್ ಆಗುತ್ತೆ, ಮಾಡೋ ಕೆಲಸ ನಮ್ ಶ್ರದ್ಧೆ ಇರುತ್ತೆ. ಸೊ ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ರೈಡ್ ಚೆನ್ನಾಗಿರುತ್ತೆ. ನಮ್ಮ ಗಾಡಿ ಬಂದು ಇದು ಬ್ರೋ, ಯಾವುದು? ಬ್ಲ್ಯಾಕ್. ನಮ್ಮ ಬ್ರದರ್ದು 4 ಸ್ಪೀಡಾ 5 ಸ್ಪೀಡಾ? ಇದು 5 ಸ್ಪೀಡ್ ಬ್ರೋ. 5 ಸ್ಪೀಡೆ ಬ್ರೋ. ನೀವು ಅವ್ರ ಫ್ರೆಂಡು, ನೀವು ಜೊತೆಲೇ ಬಂದಿರೋದು? ತಮ್ಮ. ಇದೂ ನಿಮ್ಮದು 5 ಸ್ಪೀಡಾ? ಇಲ್ಲ, 4 ಸ್ಪೀಡ್ ಕನ್ವರ್ಟೆಡ್. ಹೆಂಗೆ? ಬೆಂಗಳೂರಿಂದ ಬಂದಿದ್ದು ತುಂಬಾ ಖುಷಿ. ನಿಮ್ ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಬ್ರೋ. ಮೇನ್ ತುಳಿಯೋರು ಇದ್ದೇ ಇರ್ತಾರೆ. ಹಾಕೊಂಡು ನಾವು RX ಅಲ್ಲಿ ರೇವ್ ಹೆಂಗ್ ಹೊಡಿತೀವಿ ಹಂಗ್ ರೇವ್ ಅಷ್ಟೇ ಮನಸ್ಬಿಡೋಣ ಅಷ್ಟೇ. ಈ ಸೈಲೆನ್ಸರ್ ಅಲ್ಲಿ ಸೌಂಡ್ ಹೋದಂಗೆ ಹಂಗೆ ಹೋಗ್ತಾ ಇರೋದು ಅಷ್ಟೇ. ಅವರು ಹಂಗೆ ವೈಪೌಟ್ ಆಗ್ಬಿಡ್ಬೇಕು. ಓಕೆ ಬ್ರೋ, ಆಯ್ತು. ಯತೀಶ್ ಅಂತ, ದೇವರಸಳ್ಳಿ, ಈರಳ್ಳಿ ಹತ್ರ. ಫಸ್ಟ್ ರೈಡಾ? ಬ್ರೋ, ಇಷ್ಟು ರೈಡರ್ ಜೊತೆ ಯಾವತ್ತೂ ನಾನು ರೈಡೇ ಮಾಡಿಲ್ಲ. ಇದೇ ಫಸ್ಟ್ ಇಷ್ಟು ಜೊತೆ ಮಾಡ್ತಿರೋದು. ಖಂಡಿತ ಬರ್ತೀನಿ. ಓಕೆ ಬ್ರೋ, ಆಯ್ತು. ನೀವು? ಹಾಂ, ಜೋರಾಗಿ ಮಾತಾಡಿ. ಎಲ್ಲಿಂದ ಬಂದಿರೋದು? ಮಲ್ಸಂದ್ರ. ಯಾವ ಗಾಡೀಲಿ? RX. ಎಷ್ಟು ರೈಡ್ಗೆ ಬಂದಾಗಲೂ
ನಾವು ಹೇಳ್ತೀವಿ, ಅದನ್ನು ಅಪ್ಡೇಟ್ ಮಾಡ್ತೀವಿ ಪೇಜಲ್ಲಿ, ಚೆಕ್ ಮಾಡ್ಕೊಂತೀರಿ. ಎಲ್ಲ ಬ್ಯಾಚ್ ನಿಮ್ದು ಒಂದೇ ಬ್ಯಾಚು ಫುಲ್ಲು. ಮಲ್ಸಂದ್ರದಲ್ಲಿ ಇನ್ನೂ ಒಂದು 10 ಜನ ಮತ್ತೆ ಬರಲಿ ನೆಕ್ಸ್ಟ್ ರೈಡಲ್ಲಿ ನಿಮ್ಮ ಜೊತೆ ಸೇರಿ. ಇನ್ನೂ ಇವಾಗ ನೀವು 10 ಜನ ಬಂದಿದ್ದೀರ, ಏನು 8-10 ಜನ, ಇದ್ರ ಜೊತೆ ಇನ್ನೂ 10 ಜನ ಬರಲಿ ಅನ್ನೋದು ನಮ್ಗೆ ಖುಷಿ. ತುಂಬ ಚೆನ್ನಾಗಿತ್ತು ರೈಡ್ ಅಂತ. ಅಂದರೆ ಇಷ್ಟು ಸೇಫ್ಟಿಯಲ್ಲಿ ಮಾಡಿದ್ದೀರಾ, ಬೆಟರ್ ಚೆನ್ನಾಗಿದೆ. ಬ್ಯಾಡ್ಜು ಮಾಡಿರಲಿಲ್ಲ ಈ ಥರ ಎಲ್ಲ ಕೊಡ್ತೀರಾ ಅಂತ. ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮು, ಅದು ನಿಮ್ಮ ಜೊತೆನೇ ಮಾಡಿದ್ದೀವಿ, ಇನ್ನೂ ಖುಷಿ ಆಗ್ತೈತೆ. ಚೆನ್ನಾಗಿತ್ತು ಅವರು. ಇವಾಗ ನಿಮ್ಮ ಗಾಡಿ ನೋಡಿದ ಮೇಲೆ ನನಗೂ ಒಂದು ಗಾಡಿ ಈ ಥರ ಮಾಡಿಸ್ಬೇಕು. ಗಾಯ್ಸ್ ಎಲ್ಲ ತಿಂಡಿಗೆ ಹಾಕಿದ್ದೀವಿ, ಎಲ್ಲ ತಿಂಡಿ ಇಸ್ಕೊಂತವ್ರೆ. ಎಲ್ಲ ರೈಡಿಂಗ್ ಎಲ್ಲ ಮುಗಿದು ಇವಾಗ ತಿಂಡಿ ಮಾಡ್ಕೊಂಡು ನಿಧಾನಕ್ಕೆ ಸೇಫಾಗಿ ರೈಡ್ ಮಾಡ್ಕೊಂಡು ಮತ್ತೆ ನಮ್ಮ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಎಂಡ್ ಮಾಡಿ ಎಲ್ಲರನ್ನೂ ಸೇಫಾಗಿ ಕಳಿಸ್ಬೇಕು. ಕುಣಿಗಲ್ ತಟ್ಟೆ ಇಡ್ಲಿಗೆ ಹಾಕಿರೋದು ಗಾಯ್ಸ್. ಪಂಚಮುಖಿ ಮುಗಿಸ್ಕೊಂಡು ಡೆಸ್ಟಿನೇಷನ್ನ ಹೋಗ್ಬೇಕಾರೆ ತಿಂಡಿಗೆ ಹಾಕ್ತೀವಿ ಅಂತ ಹೇಳಿದ್ದು. ತಿಂಡಿ ಎಲ್ಲ ಬಾಯ್ಸ್ ಇಸ್ಕೊಂತವ್ರು ಒಳಗಡೆ, ತೋರಿಸ್ತೀನಿ ಬರ್ರಿ. ಬಾಯ್ಸ್ ಎಲ್ಲ ಇಲ್ಲೇ ಅವರೇ, ಟಿಫನ್ ಕೊಡ್ತವ್ರೆ. ರೈಡರ್ಸ್ಗೆಲ್ಲ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ ಕೆಲಸ. ಹೆಲ್ಮೆಟ್ ಹಾಕೊಳ್ರಿ, ಹೆಲ್ಮೆಟ್ ಎಲ್ಲ ಯೂಸ್ ಮಾಡಿರಿ. ಮತ್ತೆ ಇನ್ನೂ ಒಂದು 6 ಗಾಡಿ ಬರ್ತಾವೆ, ಮುಂದೆ ಒಂದು 16 ಗಾಡಿ ಹೋಗ್ತಾವೆ. ಕಾಮಾಕ್ಷಿ ಅಲ್ಲಿಂದ ಬೆಂಗಳೂರಿಂದ ತುಮಕೂರಿಗೆ ಬಂದು ಅಲ್ಲಿಂದ ನಮ್ಮ ಜೊತೆ ಜಾಯ್ನ್ ಆಗಿ ರೈಡಿಗೆ ಬಂದಿದ್ದೀರಾ. ಬನ್ನಿರಿ. ಕ್ಯಾಸಂದ್ರನಾ? ಎಲ್ಲಿ ಕ್ಯಾಸಂದ್ರದಲ್ಲಿ? ನೈಟ್ ಏನು ಅನ್ಕೊಂಡು ರೈಡ್ ಮಾರ್ನಿಂಗ್ ಹೋಗ್ಬೇಕು ಚೆನ್ನಾಗಿರುತ್ತೆ ಅನ್ನೋ ಥರನೇ ಇತ್ತಾ? ಇವರು ಒಟ್ಟಿಗೆ ಪಾರ್ಟ್ನರಲ್ಲೇ ಬಂದಿರೋದ. ನೆಕ್ಸ್ಟ್ ರೈಡ್ ಇಟ್ಟಾಗಲೂ ಬರ್ರಿ, ನಿಮ್ಮ ಜೊತೆ ಇನ್ನೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದ್ದರೆ ಹೇಳ್ಬಿಟ್ಟು ಕರ್ಕೊಂಬರ್ರಿ ಬ್ರೋ. ನೀವು ವಿಡಿಯೋ ನೋಡಿ ಒಬ್ಬರೇ ಸಿಂಗಲ್ಲಾಗಿ ಬಂದಿರಿ? ಇಲ್ಲ, ನಮ್ಮ ಹುಡುಗ ಬರಬೇಕಿತ್ತು. ಓಕೆ, ಆದರೂ ಬಂದಿಲ್ಲ ಅಂದರೂ ನೀವು ಬಂದಿದ್ದೀರಾ. ಓಕೆ, ಅವರು ನೆಕ್ಸ್ಟ್ ರೈಡ್ ಇಟ್ಟಾಗ ಅವರು ಬರಲಿ. ಇನ್ನವೆಲ್ಲ ಫ್ರೆಂಡ್ಸಾ ಒಂದೇ ಬ್ಯಾಚಾ? ಇನ್ನೇನು ಫ್ರೆಂಡ್ಸ್ ಅಂದಮೇಲೆ ಅವ್ರು ಬಂದಿಲ್ಲ ಅಂದ್ರೆ ಇವ್ರು ಇರ್ತಾರಲ್ಲ ಅನ್ನೋದು ಕಾನ್ಫಿಡೆಂಟ್. ನೀವು ಇರಲಿ, ಪರವಾಗಿಲ್ಲ. ನೀವೆಲ್ಲಿಂದ ಬಂದಿರೋದು? ಸಂಪಿಗೆ. ಎಷ್ಟು ಕಿಲೋಮೀಟ್ರ್ ತುಮಕೂರಿಂದ? ತುಮಕೂರಿಂದ ಒಂದು 60 ಕಿಲೋಮೀಟ್ರು. ಮಾರ್ನಿಂಗ್ ಎಷ್ಟು ಗಂಟೆಗೆ ಬಿಟ್ರಿ ಅಲ್ಲಿ? 5 ಗಂಟೆಗೆ ಬಿಟ್ಟರೆ ನಮ್ಮ ಟೈಮಿಂಗ್ಸಿಗೆ ಪಿಕಪ್ ಮಾಡಿದ್ದೀರಾ ಬ್ರೋ. ನಿಮ್ಮದು ಆಯಿತಾ ಅಣ್ಣ? ನಿಮ್ಮದು ಆಯಿತು ಬ್ರೋ. ಮಾತಾಡಿಸಿ ಅವ್ರು ಅವಾಗಿಂದ ನಿಮ್ಮ ಬ್ಯಾಟ್ ಇಟ್ಕೊಂಡು ವಿಡಿಯೋ ಮಾಡ್ತಾವ್ರೆ, ಅವ್ರನ್ನ ಮಾತಾಡಿಸಿ. ಅವರು ಏನೋ ಮಾತಾಡ್ತಾವ್ರು ಹುಡುಗಿರು. ಬ್ರೋ ನೀವು ನಮ್ಮ ತುಮಕೂರವರೇ? ಸಪೋರ್ಟ್ ಇದ್ದೇ ಇರುತ್ತೆ, ಯಾವಾಗಲೂ ಇರುತ್ತೆ. ಬಂದಿರೋ ರೈಡರ್ಸ್ ಎಲ್ಲ ಡಿಸಿಪ್ಲಿನಾಗಿ ನನ್ನ ಮಾತು ಕೇಳಿದ್ರು. ಅದಕ್ಕೆ ರೈಡರ್ಸ್ಗಳಿಗೆ ನಾಲೆಡ್ಜ್ ಬೇಕಾಗಿರೋದು 3 ಪಾಯಿಂಟು. ಒಂದು, ಗಾಡಿ ಓಡಿಸೋ ಟೆಕ್ನಿಕ್ಕು. ಇನ್ನೊಂದು, ರೂಲ್ಸ್ನ ಫಾಲೋ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಇನ್ನೊಂದು, ಏನೇ ಮಾತಾಡಿದ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೊಳ್ದೆ ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ತಗೊಳ್ತಾರಲ್ಲ, ಅದು. ಈ 3 ಪಾಯಿಂಟು ರೈಡಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತುಮಕೂರು ಬಂತು, ಅಲ್ಲಿಗೆ ಬಂದು ಡಿಸ್ಪ್ಯಾಚ್ ಮಾಡ್ಬೇಕು ಎಲ್ಲರನ್ನೂ. ಇನ್ನೂ 13 ಕಿಲೋಮೀಟ್ರ್ ಇಷ್ಟೇನಾ? ಅಲ್ಲ, ಇನ್ನೂ 13 ಕಿಲೋಮೀಟ್ರ್ ರೈಡ್ ಐತೆ. ಇನ್ನೂ 13 ಕಿಲೋಮೀಟ್ರ್ ರೈಡ್ ಮಾಡಿ ಮಜಾ ಮಾಡ್ಬೋದು. ತುಮಕೂರು ಬಾಯ್ಸ್ಗೆ ಒಂದು ನಂಬಿಕೆ ಬರ್ಸೋಕ್ಕೆ ಇಷ್ಟು ಸಾಕು ಅನಿಸುತ್ತೆ ಗಾಯ್ಸ್. ಇವಾಗ ಗುಳೂರಿಗೆ ಬಂದಿದ್ದೀವಿ, ಲೈನಪ್ಪಲ್ಲೇ ಗಾಡಿ ಬರ್ತೈತೆ. ಓಹೋ, ಅಣ್ಣ ನೋಡಪ್ಪ ಇಲ್ಲಿ ಡವಿ ಅವೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ಒಂದು ಗಾಡಿ ಹಾಕೊಂಡು ನಮ್ಮ ಜೊತೆ ಸಹವಾಸ ಮಾಡ್ರಿ. ಗಾಯ್ಸ್ ಇನ್ನೇ ತುಮಕೂರಿಗೆ ಬಂದಿದ್ದೀವಿ. ಒಂದಿಬ್ರು 3 ಗೊತ್ತಿಲ್ಲದೆ ನಮ್ಮ ರೈಡ್ ಜೊತೆನೇ ಜಾಯ್ನ್ ಆಗಿಬಿಟ್ರು. ಮಾರ್ನಿಂಗ್ ಬೇರೆ 6 ಗಂಟೆಗೆ ಇಟ್ಟಿದ್ದೀನಿ ಅಂತ. ಬಟ್ ಬೈಕ್ ರೈಡರ್ಸ್ಗೆ ಟೈಮಿಂಗ್ಸ್ ಇಂಪಾರ್ಟೆಂಟ್ ಅಲ್ಲ, ಜಾಗ ಇಂಪಾರ್ಟೆಂಟ್ ಅಲ್ಲ, ರೈಡ್ ಮಾಡೋದಷ್ಟೇ ಇಂಪಾರ್ಟೆಂಟು ಅಂತ ಇವಾಗ ಗೊತ್ತಾಯ್ತು ನನಗೂ. ಗಾಯ್ಸ್ ಎಲ್ಲ ನೋಡಿ ಖುಷಿ ಆಗ್ತಾವ್ರೆ ಊರವರೆಲ್ಲ. ಮೈಂಡ್ ಸೆಟ್ ಪಾಸಿಟಿವ್, ಅದನ್ನ ಮೆಚ್ಕೊಂಡು ಬಂದವ್ರು ನೋಡ್ರಿ. ಯಾವ ಗಾಡಿ ಬಂದರೆ ನನ್ನ ಗಾಡಿನೂ ಹೋಗೋಣ, ನಾನು ರೈಡ್ ಮಾಡೋಣ ಅಂತ ಫೀಲಲ್ಲಿ ಬಂದವರಲ್ಲ, ಅದನ್ನೇ ಆ ಥರ ಯಾರೂ ಇರೋಲ್ಲ ಜಾಸ್ತಿ ಜನ ಆ ಥರ ಮೈಂಡ್ ಸೆಟ್ಟಲ್ಲಿ. ಇವ್ರು ಅವರೇ ಖುಷಿ ಅಂತವ್ರನ್ನ ನೋಡಿದಾಗ. ಅಣ್ಣ ಮುಂದೆ ನೋಡು, ರೈಡ್ ನೋಡಿವಂತೆ. ಸರೌಂಡಿಂಗಲ್ಲಿ ಇರೋರು ಕಮ್ಮಿ ಬಂದಿರೋದು, ದೂರದಿಂದ ಬಂದಿರೋರೇ ಜಾಸ್ತಿ ಆಗಿದ್ರ. ಇದನ್ನೆಲ್ಲ ವಿಡಿಯೋ ನೋಡಿ ನೆಕ್ಸ್ಟ್ ರೈಡಲ್ಲಿ ಅವರೆಲ್ಲ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗೈತೆ. ಹೆಲ್ಮೆಟ್ಟು ಕೈಗೆ ಹಾಕೊಳ್ಳೋದು ಬಿಟ್ಟು ತಲೆಗೆ ಹಾಕೊಳ್ಳೋದು ರೂಢಿ ಮಾಡಿರಿ. ನೆಕ್ಸ್ಟ್ ಸಿಗೋಣ ಮೀಟಪ್ಪಲ್ಲಿ. ಅಲ್ಲಿವರೆಗೂ ರೈಡ್ ಸೇಫ್ ಗಾಯ್ಸ್.